ನಮಸ್ಕಾರ. ಆಸ್ಟ್ರೋ ಪೂಜಾ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವೇದ ಬ್ರಹ್ಮಶ್ರೀ, ಸಮನ್ವಯ ಸರಸ್ವತಿ, ಕರ್ನಾಟಕ ಜ್ಯೋತಿಷ್ಯ ಮಾರ್ತಾಂಡ, ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರುಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು, ವಾಸ್ತು ತಜ್ಞರು, ಬಹುಶ್ರುತ ವಿದ್ವಾಂಸರು ಹಾಗೂ ಆಧ್ಯಾತ್ಮಿಕ ಗುರುಗಳು. ಶ್ರೀ ಭಾರದ್ವಾಜ ಅಕಾಡೆಮಿ ಆಫ್ ಪ್ಯಾರಾ ಸೈನ್ಸ್ ಸ್ಟಡೀಸ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು. ಜೊತೆಗೆ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಆನ್ಲೈನ್ ಜ್ಯೋತಿಷ್ಯ ಸೇವಾ ಸಂಸ್ಥೆ ಆಸ್ಟ್ರೋ ಪೂಜಾ ಸಂಸ್ಥೆಯ ಆಧ್ಯಾತ್ಮಿಕ ಸಲಹೆಗಾರರು ಹಾಗೂ ಮಾರ್ಗದರ್ಶಿಗಳು ಕೂಡ ಆಗಿದ್ದಾರೆ. ಬನ್ನಿ ಗುರುಗಳನ್ನ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಶುಭೋದಯ. ಸಮಸ್ತ ಜೀ ಕನ್ನಡ ನ್ಯೂಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ, ಸಂಭವಾಮಿ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಮೊದಲಿಗೆ ಈ ಕಾರ್ಯಕ್ರಮವನ್ನ ಒಂದು ಸುಭಾಷಿತದೊಂದಿಗೆ ಪ್ರಾರಂಭಿಸೋಣ. ಗುರೂಜಿ ತಿಳಿಸಿ. ಖಂಡಿತ. ಇವತ್ತಿನ ಸುಭಾಷಿತ ಮನೆಯಲ್ಲಿ ಧರ್ಮಪತ್ನಿ ಗೃಹಿಣಿಯ ಒಂದು ವೈಶಿಷ್ಟ್ಯ, ಹಿರಿಮೆಯನ್ನು ತಿಳಿಸ್ತಕ್ಕಂಥ ವಿಶೇಷವಾದ ಸುಭಾಷಿತ ಆಗಿರುತ್ತೆ. ಈ ಸುಭಾಷಿತ ಈ ಪ್ರಕಾರವಾಗಿ ಇದೆ. ಗೃಹೇ ವಾಸ ಸುಖಾರ್ಥೋ ಹಿ ಪತ್ನಿ ಮೂಲಂ ನ ಸಂಶಯ, ಅನುಕೂಲ ಕಲತ್ರಸ್ಯ ಸ್ವರ್ಗಸ್ಥೇನ ನ ಸಂಶಯ, ಪ್ರತಿಕೂಲ ಕಲತ್ರಸ್ಯ ನರಕೋ ನಾತ್ರ ಸಂಶಯ. ಈ ಸುಭಾಷಿತ ಏನು ಹೇಳುತ್ತೆ ಅಂತಂದರೆ, ಗೃಹೇ ವಾಸ ಸುಖಾರ್ಥೋ ಹಿ ಪತ್ನಿ ಮೂಲಂ ಚ ತತ್ ಸುಖಂ ಅಂತ ಹೇಳ್ತಾ ಇದ್ದಾರೆ. ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿಗೆ ನೆಮ್ಮದಿಯಾದಂಥ ಜೀವನ ಯಾವಾಗ ಸಿಗುತ್ತೆ ಅಂತಂದರೆ, ಆತನ ಧರ್ಮಪತ್ನಿಯಿಂದ ಮಾತ್ರ ಸಿಗತಕ್ಕಂಥದ್ದು. ಪತ್ನಿ ಮೂಲಂ, ಹೆಣ್ಣು ಚೆನ್ನಾಗಿದ್ದಾಳೆ, ಮನೆಗೆ ಹೊಸಲು ಮೆಟ್ಟಿ ಬಂದಂಥ ಹೆಣ್ಣು, ಆಕೆ ನೆಮ್ಮದಿಯಾಗಿದ್ದಾಳೆ, ಆಕೆ ಸಂತೃಪ್ತಳಾಗಿದ್ದಾಳೆ ಅಂತಂದರೆ ಮನೆಯನ್ನು ಕಂಗೊಳಿಸ್ತಾ ಇರುತ್ತೆ. ಇಲ್ಲದೆ ಹೋದ ಪಕ್ಷದಲ್ಲಿ ಯಾವ ನೆಮ್ಮದಿಯೂ ಸಹ ಇರೋದಿಲ್ಲ. ಅನುಕೂಲ ಕಲತ್ರಸ್ಯ ಸ್ವರ್ಗಸ್ಥೇನ ನ ಸಂಶಯ ಅಂತ ಹೇಳ್ತಾರೆ. ಅದಕ್ಕೆ ಲೈಕ್ ಮೈಂಡೆಡ್ ಆಗಿರೋ ವ್ಯಕ್ತಿಗಳನ್ನೇ ಮದುವೆ ಮಾಡ್ಕೋಬೇಕು. ಮತ್ತು ಒಂದು ಕಂಪ್ಯಾಟಿಬಿಲಿಟಿ, ಈ ಮ್ಯಾಚಿಂಗು, ಇವೆಲ್ಲವೂ ಅಷ್ಟೇ ಪ್ರತಿ ಹಂತದಲ್ಲೂ ನೋಡಬೇಕು. ಜ್ಯೋತಿಷ್ಯದ ಹಂತದಲ್ಲೂ ನೋಡಬೇಕು. ಮೊದಲನೇದಾಗಿ ವಧೂವರ ಸಾರಾವಳಿ ನೋಡೋದು ಇದೇ ಕಾರಣಕ್ಕೋಸ್ಕರವಾಗಿ. ಎಲ್ಲ ಗುಣಗಳು ಸೇರುತ್ತಾ, ಎಲ್ಲ ಕೂಟುಗಳು ಸೇರುತ್ತಾ ಅನ್ನೋದನ್ನು ನೋಡಬೇಕಾಗುತ್ತೆ ನಾವು. ಇದರ ಜೊತೆಯಲ್ಲಿ ಭಾವನಾತ್ಮಕವಾಗಿ ನಿಮ್ಮಿಬ್ಬರಿಗೂ ಸಹ ಒಂದು ಒಡನಾಟ, ಒಂದು ತಾದಾತ್ಮ್ಯತೆ ಇದೆಯಾ, ಸೈಕಲಾಜಿಕಲ್ ಕಂಪ್ಯಾಟಬಿಲಿಟಿ ಇದೆಯಾ ಅನ್ನೋದನ್ನು ನೋಡ್ಕೋಬೇಕಾಗತ್ತೆ. ದುಡ್ಡು ಕಾಸು ಇವತ್ತಿರುತ್ತೆ, ನಾಳೆ ಬರುತ್ತೆ ಹೋಗುತ್ತೆ. ಇವತ್ತು ಬಡವರಾಗಿರ್ತೀರಾ, ನಾಳೆ ಶ್ರೀಮಂತರಾಗ್ತೀರಾ. ಇವತ್ತು ಏನೋ ಕಷ್ಟಪಡ್ತಾ ಇರ್ತೀರಾ, ನಾಳೆ ಒಂದು ಅನುಕೂಲವಾಗಿರುವಂಥ ಒಂದು ಹಂತಕ್ಕೆ ಹೋಗ್ತೀರಾ. ನಿಮ್ಮ ಮೇಲೆ ಆಕೆಗೆ, ಆಕೆ ಮೇಲೆ ನಿಮಗೆ ನಂಬಿಕೆ ಅನ್ನತಕ್ಕಂಥದ್ದು ಇರಬೇಕಾಗತ್ತೆ. ಸೊ ಆ ಪ್ರಕಾರ ನಿಮ್ಮ ವಿಷನ್ನು, ಥಾಟು, ನಿಮ್ಮ ಗೋಲ್ಸು, ಆ್ಯಂಬಿಷನ್ಸು, ನಿಮ್ಮ ಎಬಿಲಿಟಿ, ಇದೆಲ್ಲವನ್ನ ನಂಬತಕ್ಕಂಥ ಹೆಣ್ಣು ಸಿಕ್ಕಿದ್ದಾದಲ್ಲಿ ಸ್ವರ್ಗಸ್ಥೇನ ನ ಸಂಶಯ, ಅನುಕೂಲ ಕಲತ್ರಸ್ಯ ಸ್ವರ್ಗಸ್ಥೇನ ನ ಸಂಶಯ ಅಂತ ಹೇಳ್ತಾರೆ. ಒಂದು ವೇಳೆ ಅದೇ ಹೆಣ್ಣು ಒಂದು ಸಿಡಿಬಿಡಿ ಮಾಡ್ಕೊಳ್ತಕ್ಕಂಥದ್ದು, ತುಂಬ ಅಸಹನೆ ಇರತಕ್ಕಂಥದ್ದು, ಅಥವಾ ನಿಮ್ಮ ಮನಸ್ತತ್ವಕ್ಕೆ ವಿರುದ್ಧವಾದಂಥ ಮನಸ್ತತ್ವ ಇರತಕ್ಕಂಥವ್ರಾಗಿದ್ದಾದ ಪಕ್ಷದಲ್ಲಿ ಪ್ರತಿಕೂಲ ಕಲತ್ರಸ್ಯ ನರಕೋ ನಾತ್ರ ಸಂಶಯ ಅಂತ ಹೇಳ್ತಾರೆ. ಕಷ್ಟಪಟ್ಕೊಂಡು ಗಂಡ ಬೆಳಗ್ಗೆಯಿಂದ ಸಂಜೆವರೆಗೂ ದುಡುಕೊಂಡು ಮನೆಗೆ ಬರ್ತಾ ಇದ್ದ ಹಾಗೆ ಆಕೆ ಒಂದು ಸೆಟ್ ಆಫ್ ಒಂದು ಕಂಪ್ಲೇಂಟ್ಸ್ ಹೇಳುವಂಥದ್ದಾಗಲಿ, ಅತ್ತೆ ಮಾವಂದ್ರ ಬಗ್ಗೆ ಆಗಲಿ ಅಥವಾ ಬೇರೆ ವಿಚಾರಗಳ ಬಗ್ಗೆ ಆಗಲಿ ಯಾವುದೋ ಒಂದು ಕಂಪ್ಲೇಂಟ್ಸ್ ಹೇಳ್ತಾ ಇದ್ದಾದ ಪಕ್ಷದಲ್ಲಿ ಮನೆ ಅನ್ನೋದು ನರಕ ಆಗೋಗುತ್ತೆ ಅನ್ನತಕ್ಕಂಥದ್ದು. ಇವತ್ತಿನ ಕಾಲದಲ್ಲಿ ಹೆಣ್ಣು ಸಹ ದುಡಿತಾ ಇರ್ತಾಳೆ. ಹಾಗಾಗಿ ಎರಡೂ ಭಾವಗಳಿಂದ ನಾವು ನೋಡಬೇಕಾಗುತ್ತೆ. ಕೇವಲ ಗಂಡಿನ ಒಂದು ದೃಷ್ಟಿಕೋನದಿಂದ ಮಾತ್ರ ಹೇಳುವಂಥ ವಿಚಾರ ಅಲ್ಲ ಇದು. ಸೊ ಏನೇನೆಲ್ಲ ನಾವು ಪತ್ನಿಗೆ ಹೇಳ್ತೀವೋ ಅದು ಪತಿಗೂ ಸಹ ಅನ್ವಯ ಆಗುತ್ತೆ. ಸೊ ಹೆಣ್ಮಕ್ಳು ಇಲ್ಲಿ ಒಂದೇ ದೃಷ್ಟಿಕೋನದಿಂದ ಗುರುಗಳು ಹೇಳ್ತಾ ಇದ್ದಾರೆ ಅನ್ನೋ ಭಾವನೆ ಇಟ್ಕೋಬೇಕಾದ ಅವಶ್ಯಕತೆ ಇಲ್ಲ. ನಾವು ಪಕ್ಷಪಾತಿಗಳಲ್ಲ. ಆದರೆ ಒಂದು ಮನೆ ಚೆನ್ನಾಗಿರ್ಬೇಕು ಅಂದರೆ ಹೆಣ್ಣೇ ಕಾರಣ, ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಯಾಕಂದರೆ ಮನೆ ನಿಲ್ಲಿಸ್ತಕ್ಕಂಥವಳು ಆಕೆನೇ. ಹೆಣ್ಣು ಹೊರಗಡೆ ಹೋಗಿ ದುಡ್ಕೊಂಡು ಬಂದ್ರೂ ಸಹ ಮನೆಯಲ್ಲಿರೋ ಜವಾಬ್ದಾರಿ ನೋಡ್ಕೊಳ್ಳತಕ್ಕಂಥವಳು ಆಕೆನೇ ಆಗಿರ್ತಾಳೆ. ಗಂಡಸ ಕೈಲಿ ಆಗೋದಿಲ್ಲ. ಅವನು ಹೊರಗಡೆ ದುಡಿಬೋದು, ದುಡ್ಡು ತಂದು ಕೊಡ್ಬೋದು, ನಿಮ್ಮ ಕೈನಲ್ಲಿ ಜವಾಬ್ದಾರಿಗಳನ್ನು ಒಪ್ಪಿಸ್ಬೋದು. ಅದು ಎಲ್ಲವನ್ನು ಒಂದು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥವಳು ಯಾರು ಅಂತಂದರೆ ಆಕೆನೇ ಹೆಣ್ಣಾಗಿರ್ತಾಳೆ. ಗೃಹಿಣಿ ಗೃಹ ಮುಚ್ಚತೆ ಅಂತ ಅದಕ್ಕೆ ಹೇಳ್ತಾರೆ. ಇನ್ನೊಂದು ಸುಭಾಷಿತದಲ್ಲಿ ಗೃಹಿಣಿ ಇದ್ದರೆ ಮಾತ್ರ ಅದು ಗೃಹಕ್ಕೆ ಒಂದು ಶೋಭೆ ಇರತಕ್ಕಂಥದ್ದು ಅಂತ. ಸೊ ಆ ಥರದ ನಿಮ್ಮ ಮನಸ್ತತ್ವಕ್ಕೆ ಅನುಗುಣವಾಗಿರ್ತಕ್ಕಂಥ ಒಂದು ಹೆಂಗಳೆಯರನ್ನು ನೋಡಿ ಅವ್ರ ಜೊತೆ ಮಾತ್ರ ನೀವು ಜೀವನ ನಡೆಸ್ತಕ್ಕಂಥ ವ್ಯಕ್ತಿಗಳಾಗಿ ಜೀವನವನ್ನು ಸ್ವರ್ಗಪ್ರಾಯವನ್ನಾಗಿಸ್ಕೊಳ್ಳಿ ಅನ್ನತಕ್ಕಂಥದ್ದು ಈ ಸುಭಾಷಿತದ ಒಂದು ಆಶಯ ಆಗಿರುತ್ತೆ. ಖಂಡಿತ ಗುರುಜಿ, ಒಂದು ಅದ್ಭುತವಾದ ಸುಭಾಷಿತದೊಂದಿಗೆ ಈ ದಿನವನ್ನ ಪ್ರಾರಂಭಿಸಿದ್ವಿ. ಈಗ ಗುರುಗಳು ಈ ದಿನದ ಪಂಚಾಂಗವನ್ನ ತಿಳಿಸ್ತಾರೆ. ಗುರುಗಳೇ ತಿಳಿಸಿ. ಖಂಡಿತ ಅಮ್ಮ. ಓಂ ಮಾರುತಮಸಿ ಮರುತಾಮೋಜೋಪಾಂ ಧಾರಾಂ ಭಿಂದಿನಮಯತ ಮರುತಶೇನ ಮಾಯಿನಂ ಮನೋಜವ ಸಂವೃಷಣಗುಂ ಸುವೃತ್ತಿಂ. ಮಾರುತಮಸಿ ಅಸಿ ಮರುತಾಂ ಮರುತಾಮೋಜಃ
ಓಜೋಪಾಂ ಅಪಾಂ ಧಾರಾಂ ಧಾರಾಂ ಭಿಂದಿ ಭಿಂದಿರಮಯತ ರಮಯತ ಮರುತಃ ಮರುತಃ ಶೇನಮಾಯಿನಂ ಆಯಿನಂ ಮನೋಜವಸಂ ಮನೋಜವಸಂ ವೃಷಣಂ ಮನೋಜವಸಮಿತಿ ಮನಃ ಜವಸಂ ವೃಷಣಗಂ ಸುವೃತ್ತಿಂ ಸುವೃತ್ತಿಮಿತಿ ಸುವೃತ್ತಿಂ. ಈ ಶನಿವಾರ ದಿವಸ ಮಾರುತಾತ್ಮಜನಾಗಿರತಕ್ಕಂತಹ ಆಂಜನೇಯನ ಸ್ಮರಣೆಯನ್ನು ಮಾಡುತ್ತಾ ಆ ಮಾರುತಿಗೆ ಸಂಬಂಧಪಟ್ಟ ವಿಶೇಷವಾದ ಒಂದು ಮಂತ್ರವನ್ನು ಪಾರಾಯಣವನ್ನು ಮಾಡುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈ ದಿನ ತಾರೀಕು ಜೂನ್ 7, 2025 ಇಸವಿ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲಪಕ್ಷ, ದ್ವಾದಶಿ ತಿಥಿ ದಿನಪೂರ್ತಿ ಇರೋದನ್ನು ಇವತ್ತು ನೋಡ್ತಾ ಇದ್ದೀವಿ. ಈ ದಿನ ಶನಿವಾರ. ಈ ದಿನ ಚಿತ್ತಾ ನಕ್ಷತ್ರ ಬೆಳಿಗ್ಗೆ 9:52 ಇರುತ್ತೆ. ನಂತರ ದಿನಪೂರ್ತಿ ಸ್ವಾತಿ ನಕ್ಷತ್ರ ಇರುತ್ತೆ. ವರಿಯಾನ್ನಾಮಯೋಗ, ಭವನಾಮಕರಣ. ಸೂರ್ಯೋದಯ ಬೆಳಿಗ್ಗೆ 5:52, ಸೂರ್ಯಾಸ್ತ ಸಂಜೆ 6:45 ಸಂಭವಿಸ್ತಾ ಇದೆ. ಇವತ್ತಿನ ಅಮೃತಗಳಿಗೆ ನಾಳೆ ಬೆಳಗಿನ ಜಾವ 5:34 ಸರಿಯಾಗಿ ಸಂಭವಿಸ್ತಾ ಇದೆ. ಇನ್ನು ವಿಷಗಳಿಗೆ ಮಧ್ಯಾಹ್ನ 3:55 ಸಂಭವಿಸ್ತಾ ಇದೆ. ಸೌರಮಾನ ಪಂಚಾಂಗದ ಪ್ರಕಾರ ಈ ದಿವಸವನ್ನು ವೃಷಭ ಮಾಸ ತೇದಿ 24 ಅಂತ ಗುರುತಿಸ್ತಾ ಇದ್ದೀವಿ. ರಾಹುಕಾಲ ಬೆಳಿಗ್ಗೆ 9:11 10:47 ಇರುತ್ತೆ. ಯಮಗಂಡ ಕಾಲ ಮಧ್ಯಾಹ್ನ 1:59 3:35 ಸಹ ಇರುತ್ತೆ. ಇವತ್ತಿನ ಗ್ರಹ ಸಂಚಾರದ ವೈಶಿಷ್ಟ್ಯಗಳನ್ನು ನೋಡಿದ್ದಾದಲ್ಲಿ ಮೃಗಶಿರ ನಕ್ಷತ್ರದ 4ನೇ ಪಾದಕ್ಕೆ ಬುಧನ ಪ್ರವೇಶ ಆಗ್ತಾ ಇದೆ. ಅಶ್ವಿನಿ ನಕ್ಷತ್ರದ 3ನೇ ಪಾದಕ್ಕೆ ಶುಕ್ರನ ಪ್ರವೇಶವು ಸಹ ಆಗ್ತಾ ಇದೆ. ಉತ್ತರಾಭಾದ್ರ ನಕ್ಷತ್ರದ 2ನೇ ಪಾದಕ್ಕೆ ಶನೈಶ್ಚರನ ಪ್ರವೇಶವು ಸಹ ಆಗ್ತಾ ಇದೆ. ಈ ದಿನದ ವಿಶೇಷ ಆಚರಣೆಗಳನ್ನು ನೋಡಿದ್ದಾದಲ್ಲಿ ತ್ರಿದಿನ ಸ್ಪೃಕ್ ಅಂತ ಪಂಚಾಂಗ ಕರ್ತೃಗಳು ಹೇಳಿದ್ದಾರೆ. ಏನು ತ್ರಿದಿನ ಸ್ಪೃಕ್ ಅಂದರೆ, ಒಂದು ತಿಥಿ 3 ದಿನಗಳ ವ್ಯಾಪ್ತಿಯಲ್ಲಿ ಬಂದಾಗ ಆ ದಿನವನ್ನು ತ್ರಿದಿನ ಸ್ಪೃಕ್ ಅಂತ ಕರಿತೀವಿ. ಅಂದರೆ ಇವತ್ತು ದ್ವಾದಶಿ ದಿನಪೂರ್ತಿ ಇದೆ ಅಂತ ನಾನು ಹೇಳಿದ್ದೀನಿ. ನಿನ್ನೆ ಕೂಡ ದ್ವಾದಶಿಯ ಕೆಲವು ಅಂಶಗಳಿತ್ತು, ನಾಳೆಯೂ ಸಹ ದ್ವಾದಶಿಯ ಕೆಲವು ಅಂಶಗಳಿರೋದ್ರಿಂದ ಈ ದಿನವನ್ನು ತ್ರಿದಿನ ಸ್ಪೃಕ್ ಅಂತ ಗುರುತಿಸಲಾಗ್ತಾ ಇದೆ. ಇನ್ನು ಆಸ್ಟ್ರೋ ಪೂಜಾ ವತಿಯಿಂದ ಆಯೋಜಿತವಾಗಿರತಕ್ಕಂತಹ ಪರಿಹಾರ ಪೂಜೆಗಳನ್ನು ನೋಡಿದ್ದಾದಲ್ಲಿ ಈ ದಿವಸ ಕುಂಭಕೋಣಂ ಕ್ಷೇತ್ರದಲ್ಲಿ ಚಿತ್ರಾ ನಕ್ಷತ್ರ ಪ್ರಯುಕ್ತ ಯಜ್ಞಭೂವರಾಹ ಹೋಮವನ್ನು ನಡೆಸ್ತಾ ಇದ್ದೀವಿ. ಮುಂಬರುವಂತಹ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳನ್ನು ನೋಡಿದ್ದಾದಲ್ಲಿ 11ನೇ ತಾರೀಕು ಉಡುಪಿ ಕ್ಷೇತ್ರದ ವಿಷ್ಣುಮೂರ್ತಿ ದೇವಾಲಯದಲ್ಲಿ ಪೌರ್ಣಮಿ ವಿಶೇಷ ಸತ್ಯನಾರಾಯಣ ಪೂಜೆ ನಡೆಸಲಾಗ್ತಾ ಇದೆ. 14ನೇ ತಾರೀಕು ಶ್ರೀರಂಗಂ ಕ್ಷೇತ್ರದಲ್ಲಿ ಸಂಜೀವನ ಆಂಜನೇಯ ದೇವಸ್ಥಾನದಲ್ಲಿ ಮಹಾಸುದರ್ಶನ ಹೋಮ, ಇದು ಪ್ರತಿ ತಿಂಗಳು 2ನೇ ಶನಿವಾರ ನಡೆಸ್ತಕ್ಕಂಥ ಮಾಸಿಕ ಪೂಜೆ ಆಗಿರುತ್ತೆ. ಅದೇ 14ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ರೆಟ್ಟೈ ಪಿಳ್ಳೆಯಾರ ದೇವಸ್ಥಾನದಲ್ಲಿ ಸಂಕಷ್ಟಹರ ಚತುರ್ಥಿ ಪ್ರಯುಕ್ತ ಲಕ್ಷ್ಮೀ ಗಣಪತಿ ಹೋಮ ಮಾಸಿಕ ಪೂಜೆಯನ್ನು ಸಹ ನಡೆಸ್ತಾ ಇದ್ದೀವಿ. ಇನ್ನು 14ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಮಹಾಗಣಪತಿ ದೇವಸ್ಥಾನದಲ್ಲಿ ಸಂಕಷ್ಟಹರ ಚತುರ್ಥಿ ಪ್ರಯುಕ್ತ ತ್ರಿಮಧು ಸಹಿತ ಗಣೇಶ ಮೂಲಮಂತ್ರ ಹೋಮವನ್ನು ಸಹ ತುಂಬ ವಿಶೇಷವಾಗಿ ಶ್ರದ್ಧಾಭಕ್ತಿಗಳನ್ನು ನಡೆಸ್ತಾ ಇದ್ದೀವಿ. ಇನ್ನು 26ನೇ ತಾರೀಕಿನಿಂದ ಶುರುವಾಗಿ ಜುಲೈ 4ನೇ ತಾರೀಕುವರೆಗೂ ಸಹ ನಾನು ಪ್ರತಿದಿನ ಹೇಳ್ತಾ ಇರೋ ಪ್ರಕಾರವಾಗಿ ಈ ಒಂದು ಆಷಾಢ ನವರಾತ್ರಿ, ಗುಪ್ತ ನವರಾತ್ರಿಯ ಅಂಗವಾಗಿ ಕುಂಭಕೋಣಂ ಕ್ಷೇತ್ರದಲ್ಲಿ ವಾರಾಹಿ ಹೋಮವನ್ನು 9 ದಿನಗಳ ಕಾಲ ಪ್ರತಿದಿನವೂ ಸಹ ನಡೆಸಲಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಜನ ಈ ಕಾರ್ಯಕ್ರಮದಲ್ಲಿ ನೋಂದಾವಣೆಯನ್ನು ಮಾಡಿಕೊಂಡಿದ್ದೀರಾ. ಹಾಗೆ ಇನ್ನಷ್ಟು ಜನ ನಮಗೆ ಪ್ರತಿದಿನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕರೆಗಳು ಬರ್ತಾನೇ ಇದೆ. ಸೊ ಇನ್ನೂ ಬುಕಿಂಗ್ಸ್ ಓಪನ್ ಇರೋದ್ರಿಂದ, ಇವತ್ತಿನ್ನೂ ಸಹ 7ನೇ ತಾರೀಕು ಆಗಿರೋದ್ರಿಂದ ಇನ್ನು 15 ದಿನಗಳವರೆಗೂ ಸಹ ಈ ಒಂದು ಬುಕಿಂಗ್ ಓಪನ್ ಆಗೇ ಇರುತ್ತೆ. ಸೊ ಯಾರ್ಯಾರು ಈ ಒಂದು ವಿಶೇಷವಾದಂಥ ಗುಪ್ತ ನವರಾತ್ರಿ ವಾರಾಹಿ ಹೋಮದಲ್ಲಿ ಭಾಗವಹಿಸಬೇಕು ಅಂತ ಆಸಕ್ತಿ ಇದೆ, ಆ ಎಲ್ಲ ವೀಕ್ಷಕರು ಸಹ ಕೂಡ ನಮ್ಮ ವೆಬ್ಸೈಟನ್ನು ಒಂದು ಬಾರಿ ಸಂದರ್ಶನವನ್ನು ಮಾಡಿ www.astropuja.com ಈ ವೆಬ್ಸೈಟ್ಗೆ ಒಮ್ಮೆ ಬನ್ನಿ. ಈ ವಾರಾಹಿ ಹೋಮಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾದ ಒಂದು ಪೇಜನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ. ಅಲ್ಲಿ ಎಲ್ಲ ಮಾಹಿತಿ ನಿಮಗೆ ಲಭಿಸುತ್ತೆ. ಇಲ್ಲ ಅಂತಂದರೆ ನಿಮ್ಮ ತೆರೆ ಮೇಲೆ ಕಾಣಿಸ್ತಾ ಇರತಕ್ಕಂಥ ಫೋನ್ ನಂಬರ್ಗಳಿಗೆ ನೀವು ಕರೆ ಮಾಡಿದ್ದಾದಲ್ಲಿ ನಮ್ಮ ಸಪೋರ್ಟ್ ಟೀಮ್ ಇದ್ದೇ ಇರ್ತಾರೆ. ಅವರು ಎಲ್ಲ ಮಾಹಿತಿಯನ್ನು ಒದಗಿಸ್ಕೊಡ್ತಾರೆ. ನಿಮ್ಮ ನೋಂದಾವಣಿ ಪ್ರಕ್ರಿಯೆ, ನಿಮ್ಮ ಎನ್ರೋಲ್ಮೆಂಟ್ ಒಂದು ಪ್ರೋಸೆಸ್ ಏನಿದೆ ಅದೆಲ್ಲವನ್ನು ಸಂಪೂರ್ಣವಾಗಿ ನಡೆಸ್ಕೊಡ್ತಾರೆ ನಿಮಗೆ. ಖಂಡಿತ ಗುರುಜಿ. ಇನ್ನು ವೀಕ್ಷಕರೇ, ನೀವು ಕೂಡ ಅನೇಕ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಆಸ್ಟ್ರೋ ಪೂಜಾ ಸಂಸ್ಥೆಯನ್ನ ಸಂಪರ್ಕಿಸಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ ಗುರುಗಳು ಹಾಗೂ ನುರಿತ ಜ್ಯೋತಿಷಿಗಳ ತಂಡದೊಂದಿಗೆ ನೀವು ಮಾತನಾಡಬಹುದು. ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನ ಕಂಡುಕೊಳ್ಳಬಹುದು. ಸೊ ಇವತ್ತಿನ ದಿವಸ ಈ ಖಿನ್ನತೆ ಅನ್ನೋದು ಬುಧ ಗ್ರಹದಿಂದ ಯಾವ ರೀತಿ ಎಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ವಿಚಾರ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಸೊ ವಿಶೇಷವಾಗಿ ಬುಧ ಅಂತಂದರೆ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗ್ರಹ ಆಗಿರ್ತಾನೆ, ಆಲೋಚನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗ್ರಹ ಆಗಿರ್ತಾನೆ. ಎಂಟೈರ್ ನಮ್ಮ ಬಾಡಿನಲ್ಲಿರುವಂಥ ನರ್ವಸ್ ಸಿಸ್ಟಮ್ನ ಗವರ್ನ್ ಮಾಡುವಂಥದ್ದು ಈ ಬುಧ ಗ್ರಹನೇ ಆಗಿರುತ್ತೆ, ಮರ್ಕ್ಯುರಿ ಅಂತ ಹೇಳ್ತೀವಿ.
ಸೊ ಮರ್ಕ್ಯೂರಿ ಅಂದರೆ ಇನ್ನೊಂದು ಅರ್ಥ ಏನಂದರೆ ಪಾದರಸ ಅಂತ ಹೇಳ್ತೀವಿ. ಸೊ ತುಂಬ ಫಾಸ್ಟ್ ಮೂವಿಂಗ್ ಪ್ಲಾನೆಟ್ ಅಂತಲೂ ಸಹ ನಾವು ಹೇಳ್ಬೋದು ನಾವು. ಅಂದರೆ ಗತಿಯ ಆಧಾರದಲ್ಲಿ ತೊಗೊಂಡ್ರೆ ಬುಧ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಒಂದು ತಿಂಗಳು ತೊಗೊಳ್ತಾನೆ. ರವಿ ಶುಕ್ರ ಬುಧರ್ ಮಾಸಂ ಅಂತ ಹೇಳ್ತೀವಿ. ರವಿ ಶುಕ್ರ ಬುಧ 3 ಗ್ರಹಗಳು 1 ತಿಂಗಳು ತೊಗೊಳ್ತಾರೆ. ಆದರೆ ಒಂದು ಇಂಟರ್ನಲ್ ಪ್ರೋಸೆಸ್ನಲ್ಲಿ ಬುಧ ತುಂಬ ಫಾಸ್ಟ್ ಆಗಿರ್ತಾನೆ. ಬುಧ ಸ್ಟ್ರಾಂಗ್ ಆಗಿರತಕ್ಕಂಥ ವ್ಯಕ್ತಿಗಳು ನೋಡಿ, ಅವ್ರ ಥಾಟ್ ಪ್ರೋಸೆಸ್ ತುಂಬ ಫಾಸ್ಟ್ ಆಗಿರುತ್ತೆ, ಅವ್ರು ಮಾತಾಡೋದು ತುಂಬ ಫಾಸ್ಟ್ ಆಗಿರುತ್ತೆ ಅವ್ರಿಗೆ. ಯಾಕಂದರೆ ಅವ್ರಿಗೆ ಓವರ್ಫ್ಲೋ ಆಫ್ ಥಾಟ್ಸ್ ಆಗ್ತಾ ಇರುತ್ತೆ. ಅವ್ರಿಗೆ ಆಲೋಚನೆಗಳು ಮತ್ತು ಅವರ ಒಂದು ಐಡಿಯಾಗಳು, ಅವರ ಕ್ರಿಯೇಟಿವಿಟಿ ಇವೆಲ್ಲ ತುಂಬ ಅದ್ಭುತವಾಗಿರುತ್ತೆ. ಸೊ ಅವ್ರ ಪೇಸ್ಗೆ, ಅವರ ಆಲೋಚನಾ ಒಂದು ಗತಿಗೆ ಬೇರೆಯವರು ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಇಂತಹ ವ್ಯಕ್ತಿಗಳು ಅದ್ಭುತವಾದಂಥ ರೈಟರ್ಸ್ ಆಗ್ತಾರೆ, ಅದ್ಭುತವಾದಂಥ ಸ್ಪೀಕರ್ಸ್ ಆಗ್ತಾರೆ, ವಿಶೇಷವಾಗಿರ್ತಕ್ಕಂಥ ಡೈರೆಕ್ಟರ್ಗಳಾಗ್ತಾರೆ ಮತ್ತು ಪಬ್ಲಿಷರ್ಸ್ ಆಗ್ತಾರೆ. ಪ್ರಿಂಟಿಂಗ್ ಆ್ಯಂಡ್ ಪಬ್ಲಿಷಿಂಗ್ ಸ್ಕಿಲ್ನಲ್ಲಿ ಆಗ್ಬೋದು. ಇನೋವೇಷನ್ಸ್ ಮಾಡೋವಂಥದ್ದು, ಏನಾದರೂ ಒಂದು ಟೆಕ್ನಾಲಜಿಕಲ್ ಇನೋವೇಷನ್ಸ್ ನೋಡಿ ಆ ವ್ಯಕ್ತಿಗಳಿಗೆಲ್ಲರಿಗೂ ಸಹ ಬುಧ ತುಂಬ ಚೆನ್ನಾಗಿರ್ತಾನೆ. ಅದರಲ್ಲೂ ನಿಮಗೆ ಈ ತಂತ್ರಜ್ಞಾನ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಸ್ಟೀವ್ ಜಾಬ್ಸ್ ಆಗ್ಬೋದು, ಎಲಾನ್ ಮಸ್ಕ್ ಆಗ್ಬೋದು, ಇವರೆಲ್ಲರೂ ಅಷ್ಟೇ ಬುಧ ತುಂಬ ಸ್ಟ್ರಾಂಗ್ ಆಗಿರೋದು. ಅದಕ್ಕೆ ಅವರು ಫಾರ್ ಅಹೆಡ್ ಇರುತ್ತೆ ಅವ್ರ ಥಿಂಕಿಂಗು. ಅಂದರೆ ನಮಗೆ ವೇ ಅಹೆಡ್ ಆಫ್ ಟೈಮ್ ಅಂತ ಹೇಳ್ತೀವಲ್ಲ, ನಮ್ಮ ಕಾಲಕ್ಕಿಂತ ಮುಂಚಿನ ಆಲೋಚನೆಗಳು ಮಾಡೋಂಥ ನಮ್ಗೆ ಅರ್ಥನೇ ಆಗಲ್ಲ. ಅವ್ರೇನು ಆಲೋಚನೆ ಮಾಡ್ತಾರೆ, ಅವ್ರು ಹೇಳುವಂಥದ್ದು ನಿಜವಾಗಲಿಲ್ಲ, ಪ್ರಾಕ್ಟಿಕಲ್ಲ ಅಂತೆಲ್ಲ ಅನಿಸುತ್ತೆ. ಈ ಥರ ಇರುತ್ತೆ ಅಂಥ ವ್ಯಕ್ತಿಗಳ ಆಲೋಚನೆಗಳು. ಒಂದು ವೇಳೆ ಈ ಬುಧ ಏನಾದರೂ ಜಾತಕದಲ್ಲಿ ದುಸ್ಥಾನದಲ್ಲಿದ್ದರೆ, ಕೆಟ್ಟು ಹೋಗಿದ್ದರೆ, ಈ ಆಲೋಚನೆಗಳೆಲ್ಲವೂ ಸಹ ಏಟು ತಿಂತಾ ಹೋಗುತ್ತೆ, ಆವಾಗ ಸಮಸ್ಯೆಗಳಾಗ್ತಾ ಹೋಗುತ್ತೆ. ಸೊ ಮೈನ್ ಥಿಂಗ್ ಏನಂತಂದರೆ ಅವರ ಆಲೋಚನಾ ವಿಧಾನದಲ್ಲಿ ಅನ್ಸ್ಟೆಬಿಲಿಟಿ ಅನ್ನೋದು ಬಂದ್ಬಿಡುತ್ತೆ. ಒಂದು ವೇಳೆ ಬುಧ ದುಸ್ಥಾನದಲ್ಲಿದ್ದಾನೆ, 6ನೇ ಮನೆಯಲ್ಲೋ 8ನೇ ಮನೆಯಲ್ಲೋ 12ನೇ ಮನೆಯಲ್ಲೋ ಇದ್ದಾನೆ, ನೀಚನಾಗಿದ್ದಾನೆ ಬುಧ ಅನ್ನೋದಾದರೆ ಈ ಎಲ್ಲ ವಿಚಾರಗಳಲ್ಲೂ ಸಹ ಏಟು ತಿನ್ನುತ್ತೆ. ಅದರಿಂದ ತಮ್ಮನ್ನು ತಾವು ಕರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡೋಕೆ ಆಗದೇ ಇರತಕ್ಕಂಥ ಸಮಸ್ಯೆಯಿಂದ ಖಿನ್ನತೆಗೆ ಇವರೆಲ್ಲರೂ ಸಹ ಹೋಗ್ತಾ ಇರ್ತಾರೆ. ಸೊಲ್ಯೂಷನ್ ಹೇಳಿ ಗುರುಗಳೇ ಅಂತ ಕೇಳ್ತಾರೆ. ಖಂಡಿತ ಸೊಲ್ಯೂಷನ್ ನಿಶ್ಚಯವಾಗಿ ಇದೆ. ಮೊದಲನೇದಾಗಿ ತುಂಬ ಸರಳವಾಗಿರುವಂಥ ಒಂದು ಪರಿಹಾರ ನಾನು ನಿಮ್ಗೆ ಹೇಳ್ತೀನಿ. ಇಂಥವ್ರು ಏನು ಮಾಡಬೇಕು ಅಂತಂದರೆ, ನೆನೆಸಿರತಕ್ಕಂಥ ಬಾದಾಮಿ ಕಾಯಿನ ಪ್ರತಿದಿನ ತಿನ್ನೋದನ್ನು ರೂಢಿಯನ್ನು ಮಾಡ್ಕೊಳ್ಳಿ. ಒಂದು 5 ಬಾದಾಮಿ ಕಾಯಿ, ಒಂದು 7 ಬಾದಾಮಿ ಕಾಯಿನ ನೀರಲ್ಲಿ ನೆನೆಸಿಡಿ, ರಾತ್ರಿ ನೆನೆಸಿಟ್ಟಿರಿ. ಬೆಳಿಗ್ಗೆ ಹೇಳ್ತಾ ಇದ್ದಾಗೆ ನೀವು ಆ ನೀರನ್ನು ಕುಡೀರಿ, ಆ ಬಾದಾಮಿ ಕಾಯಿನ ತಿನ್ನಿ, ಸಪರೇಟಾಗಿ ತಿನ್ನಿ. ಅದನ್ನು ತುಂಬ ಬದಲಾವಣೆ ಆಗುತ್ತೆ. ಅದೇ ಪ್ರಕಾರ ಮೊಳಕೆ ಕಟ್ಟಿರ್ತಕ್ಕಂಥ ಹೆಸರು ಕಾಳು, ಇದನ್ನು ಪ್ರತಿ ಬುಧವಾರ ನೀವು ತಿನ್ನೋದ್ರಿಂದನೂ ಅಷ್ಟೇ ತುಂಬ ಬದಲಾವಣೆ ಆಗುತ್ತೆ ನಿಮ್ಮಲ್ಲಿ. ಆ ಬುಧ ಆಟೋಮೆಟಿಕ್ಕಾಗಿ ನಿಮ್ಮ ಬುಧ ಚಕ್ರ, ಬುಧನ ಒಂದು ಸ್ಥಾನ ನಿಮ್ಮ ಶರೀರದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ತುಂಬ ಚೇಂಜಸ್ಸನ್ನು ನೋಡ್ತೀರಾ ನೀವು. ಇದರ ಜೊತೆಲಿ ಏನು ಮಾಡ್ಬೋದು ನೀವು ಅಂತಂದರೆ, ಹಯಗ್ರೀವ ಸ್ತೋತ್ರವನ್ನು ಕೇಳೋದನ್ನು, ಬುಧ ಕವಚವನ್ನು ಕೇಳೋದನ್ನು, ಮಹಾವಿಷ್ಣುವಿಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ಮಂತ್ರಗಳನ್ನು ನೀವು ಪ್ರತಿದಿನ ಕೇಳೋದನ್ನು ರೂಢಿ ಮಾಡಿಕೊಂಡಿದ್ದರಲ್ಲಿ ವಿಶೇಷವಾದ ಬದಲಾವಣೆಯನ್ನು ಸಹ ಕಂಡುಕೊಳ್ತೀರಾ ನೀವು. ಇನ್ನು ಸ್ಟೋನ್ಸು, ಧಾರಣೆ ಇತ್ಯಾದಿಗಳು ಬಂದಿದ್ದಾದಲ್ಲಿ ಪಚ್ಚೆಕಲ್ಲು, ಬುಧನಿಗೆ ಸಂಬಂಧಪಟ್ಟಂಥ ಇದು ಹರಳು ಯಾವುದು ಅಂತಂದರೆ ಪಚ್ಚೆಕಲ್ಲು ಆಗಿರುತ್ತೆ, ಎಮಿರಾಲ್ಡ್ ಅಂತ ಹೇಳ್ತೀವಿ ನಾವು. ಈ ಎಮಿರಾಲ್ಡ್ನ ಬಂಗಾರದಲ್ಲಿ ಮಾಡಿಸ್ಬಿಟ್ಟು ಬಲಗೈನಲ್ಲಿ ಕಿರುಬೆರಳಿನಲ್ಲಿ ಧಾರಣೆಯನ್ನು ಮಾಡ್ಕೋಬೇಕು. ಇದನ್ನು ಮಾಡಿ ನೋಡಿ. ಫಸ್ಟ್ ಗ್ರೇಡ್ ಸ್ಟೋನ್ನ ನೀವು ತೊಗೊಂಡು ಹಾಕ್ಕೊಳ್ಳಿ. 1 ಮಂಡಲದಿಂದ 2 ಮಂಡಲ, 2 ಮಂಡಲದಿಂದ 3 ಮಂಡಲದೊಳಗಡೆ ತುಂಬ ಬದಲಾವಣೆಯನ್ನು ನೋಡ್ತೀರಾ ನೀವು. ಆಟೋಮೆಟಿಕ್ಕಾಗಿ ಚೇಂಜಸ್ ಆಗುತ್ತೆ. ವೀಕ್ಷಕರೇ, ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಗುರುಗಳ ಹತ್ರ ಮಾತಾಡಿ. ಎಸ್ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಅಂಕಿತಾ ಅಂತ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ರೀ. ನಮಸ್ತೆ ಅಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 23/3. 23/3/96. 19 ಅನಿತಾ ನಂದು ಹೇಳಿ. 96. ಹಾ. ಓಕೆ, ಟೈಮಿಂಗ್ಸ್ ಏನು? 3:30 ಅಂತ ಹೇಳ್ತಾರೆ ನಾವು. 3:30ರಿಂದ 4 ಗಂಟೆ. ಮಧ್ಯಾಹ್ನನಾ? ಹಾ, ಮಧ್ಯಾಹ್ನ. ಓಕೆ, ಹುಟ್ಟಿದ ಸ್ಥಳ ಯಾವುದಮ್ಮ? ಹಾವೇರಿ. ಓಕೆ, ಗುರೂಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಹೇಳಿಮ್ಮ. ಗುರುಜಿ ಅನಿತಾ ಅಂತ. ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ಅನಿತಾ ಅಂತ. ಅನಿತಾ. ಹಾಂ. ನಮ್ಗೆ ಗೌರ್ಮೆಂಟ್ ಜಾಬ್ ಇದೆನಾ ಅಂತ ಕೇಳ್ಬೇಕಾಗಿತ್ತು. ನಿಮ್ಮ ನಕ್ಷತ್ರ ರಾಶಿ ಗೊತ್ತಿದೆಯಮ್ಮ? ಇಲ್ಲ ಗುರುಜಿ. ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೊಮ್ಮೆ ಹೇಳಿ. 93/3/96. ಕೃತಿಕಾ ನಕ್ಷತ್ರ, ಮೇಷರಾಶಿ. ಹಾ. ಆಯ್ತು, ಪ್ರಶ್ನೆ ಕೇಳಿಮ್ಮ. ಗೌರ್ಮೆಂಟ್ ಜಾಬ್ ಆಗುತ್ತಾ ಅಂತ ಕೇಳ್ಬೇಕಾಗಿತ್ತು. ಓಕೆ, ಏನು ಓದಿರೋದು ನೀವು? MA B.Ed ಆಗಿದೆ ಗುರುಜಿ. ಏನಮ್ಮ? MA B.Ed. MA B.Ed ಮಾಡಿದ್ದೀರಾ? ಓಕೆ. ಸೊ ಈಗ ಪ್ರೈವೇಟ್ನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಹಾ. ಓಕೆ, ಗೌರ್ಮೆಂಟ್ ಜಾಬ್ ಆಗುತ್ತಾ ಇಲ್ವಾ ಅನ್ನೋದು ಪ್ರಶ್ನೆ ಅಲ್ವಾ? ಹಾ, ಅದು ಯಾವಾಗ ಆಗುತ್ತೆ ಅಂತ. ಹಾ. ಸೊ ಇದಕ್ಕೆ ಸಂಬಂಧಪಟ್ಟಿರುವಂಥ ಯಾವ್ದಾದ್ರು ಎಕ್ಸಾಮಿನೇಷನ್ಸ್ ಏನಾದ್ರು ತಗೊಂಡಿದ್ದೀರಾ ನೀವು, ಕಾಂಪಿಟೇಟಿವ್ ಎಕ್ಸಾಮ್ಸು? ಇನ್ನೂ ಇಲ್ಲ ಗುರುಜಿ. ಹಾ. ಸರಿ. ನೋಡಿ, ನಿಮ್ಗೆ ಇವಾಗ ನಡೀತಾರೋ ದಶಾಭುಕ್ತಿಗಳು ನೋಡಿದ್ರೆ, ರಾಹು ದಶನಲ್ಲಿ ಇವಾಗ ನಿಮಗೆ ಶನಿಭುಕ್ತಿ ನಡೀತಾ ಇದೆ. 2026 ಜೂನ್ವರೆಗೂ ಸಹ ಶನಿಭುಕ್ತಿ ಇರುತ್ತೆ. ಕೃತಿಕಾ ನಕ್ಷತ್ರ ಮೇಷರಾಶಿ ಆಗಿರೋದ್ರಿಂದ ಈಗ ತಾನೇ ನಿಮಗೆ 7.5 ಪ್ರಾರಂಭ ಆಗಿದೆ. ಅದು ವಿಷಯ ಗೊತ್ತಿರುತ್ತಲ್ವ ನಿಮಗೆ? ಮಾರ್ಚ್ 29ನೇ ತಾರೀಕು ಶನಿ ಮೀನ ರಾಶಿಗೆ ಬಂದಾಗಿಂದ 7.5 ಪ್ರಾರಂಭ ಆಗಿದೆ.
96ನೇ ಇಸ್ವಿಲಿ ನೀವು ಹುಟ್ಟಿರೋದ್ರಿಂದ ಇದು ಲೈಫಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋಂಥ 7.5 ಆಗಿರುತ್ತೆ. ಸೊ ಈ ಸಲ ನಿಮಗೆ ಸ್ವಲ್ಪ ಕಷ್ಟಗಳು ಚಾಲೆಂಜಸ್ ಜಾಸ್ತಿ ಇರುತ್ತೆ. ಜೊತೆಗೆ ಈಗ ನಡೀತಾ ಇರೋಂಥದ್ದು ರಾಹು ದಶ ಶನಿ ಭುಕ್ತಿ ನಡೀತಾ ಇರೋಂಥದ್ದು. ಲಗ್ನದಿಂದ ಚಿಂತನೆ ಮಾಡಿದ್ದಾದ್ರೆ ನಿಮ್ದು ಕರ್ಕಾಟಕ ಲಗ್ನ, ಲಗ್ನದಿಂದ 10ನೇ ಮನೆ ಅಧಿಪತಿ ಕುಜ ಆಗ್ತಾನೆ. ಸೊ ಕುಜ ನಿಮಗೆ ಎಲ್ಲಾ ಗ್ರಹಗಳು ಸಹ ನಿಮಗೆ ಹೆಚ್ಚು ಕಡಿಮೆ ಒಂದು 5 ಗ್ರಹಗಳು ನಿಮಗೆ 9ನೇ ಮನೆಯಲ್ಲಿ ಕೂತ್ಕೊಂಡಿರೋದು ಕಾಣಿಸ್ತಾ ಇದೆ. ರಾಹುಕೇತು ಮಧ್ಯದಲ್ಲಿ ಎಲ್ಲಾ ಗ್ರಹಗಳು, ಗುರು ಒಬ್ಬರು ಬಿಟ್ಟು ಇನ್ನೆಲ್ಲ ಇರುವಂತದ್ದು ಅರ್ಧ ಕಾಳಸರ್ಪ ಯೋಗ ಇದೆಯಮ್ಮ ಜಾತಕದಲ್ಲಿ. ಆಯ್ತಾ, ಮೊದಲನೇದಾಗಿ ನೀವು ಈ ಕಾಳಸರ್ಪ ದೋಷಕ್ಕೆ ಶಾಂತಿಯನ್ನು ಮಾಡ್ಕೋಬೇಕು. ಈಗ ರಾಹು ದಶ ಕೂಡ ನಡೀತಾ ಇರೋದ್ರಿಂದ 2018ರಿಂದ ನಿಮ್ಗೆ ರಾಹು ದಶ ಪ್ರಾರಂಭ ಆಗಿರುವಂಥದ್ದು 27ರವರೆಗೂ ಸ್ವಲ್ಪ ನಿಮಗೆ ಅಂದ್ರೆ ರಾಹು ದಶ ಒಟ್ಟು 18 ವರ್ಷಗಳು, ಅದರಲ್ಲಿ ಮೊದಲ 9 ವರ್ಷಗಳು ಚಾಲೆಂಜಿಂಗ್ ಆಗಿರುತ್ತೆ ನಿಮಗೆ. ಈ ಕಾಳಸರ್ಪ ಶಾಂತಿಯನ್ನು ಮಾಡಿಕೊಂಡು ನಂತರ ನೀವು ಗೌರ್ಮೆಂಟ್ ಜಾಬ್ಗೆ ಪ್ರಯತ್ನ ಮಾಡಿ, ಒಳ್ಳೇದಾಗುತ್ತೆ ನಿಮಗೆ. ಓಕೆ, ಧನ್ಯವಾದ ಅಂಕಿತಾ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ದೇವರಾಜ್ ಅಂತ. ನಮಸ್ತೆ ಸರ್. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳೋರು. ಓಕೆ, ಗುರೂಜಿ ಇದ್ದಾರೆ, ನಿಮ್ ಪ್ರಶ್ನೆ ಕೇಳಿ ಸರ್. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿಪ್ಪ. ನಿಮ್ ನಕ್ಷತ್ರ ರಾಶಿ ಗೊತ್ತಿದೆಯಾ? ಗೊತ್ತಿದೆ ಗುರುಜಿ. ಏನ್ ನಕ್ಷತ್ರ ನಿಮ್ದು? ಉತ್ತರಾಷಾಢ ನಕ್ಷತ್ರ ಗುರುಜಿ, ಧನು ರಾಶಿ, ಮೀನ ಲಗ್ನ. ಕರೆಕ್ಟ್ ಆಗಿದೆ, ವೆರಿ ಗುಡ್. ಲಗ್ನ ಕೂಡ ತಿಳ್ಕೊಂಡಿದ್ದೀರಾ, ಬಹಳ ಸಂತೋಷ. ನನಗೆ ಜ್ಯೋತಿಷ್ ಶಾಸ್ತ್ರದ ಸ್ವಲ್ಪ ಆಸಕ್ತಿ ಇದೆ ನಿಮ್ಗೆ ಅಂತ ಆಯ್ತು. ಹೌದು. ಆಗ್ಲಿ, ಪ್ರಶ್ನೆ ಕೇಳಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ತಾ ಇಲ್ಲ ಗುರುಜಿ, ಪಾರ್ಟ್ನರ್ ಹುಡುಕ್ತಾ ಇದ್ದೀನಿ, ಯಾವ್ದೇ ಕಡೆ ಮ್ಯಾಚ್ ಆಗ್ತಾ ಇಲ್ಲ. ಕನ್ಯಾ ಸೆಟ್ ಆಗ್ತಾ ಇಲ್ಲ, ಜೊತೆಗೆ ಹೆಲ್ತ್ ಇಶ್ಯೂಸ್ ಇದೆ. ಹೌದು. ಓಕೆ, ಏನಾಗಿದೆ ಹೆಲ್ತ್ ಪ್ರಾಬ್ಲಮ್? ವೀಕ್ನೆಸ್ ಆಗ್ತಾ ಇದೆ ಗುರುಜಿ, ಜಾಸ್ತಿ ವೀಕ್ನೆಸ್ ಆಗ್ತಾ ಇದೆಯಾ? ಹಾ, ವೀಕ್ನೆಸ್ ಆಗ್ತಾ ಇದೆ ಗುರುಜಿ. ಯಾವ್ದೇ ನೆನಪಿನ ಶಕ್ತಿ ಬಹಳ ಕಡಿಮೆ ಆಗ್ತಾ ಇದೆ ಗುರುಜಿ, ಏನೋ ನೆನಪು ಇರ್ತಾ ಇಲ್ಲ. ಹಾ, ಯಾವಾಗಿಂದ ಈ ತರ? ಒಂದು 2 ವರ್ಷ ಆಗಿರ್ಬೋದು. 2 ವರ್ಷದಿಂದ ಈ ತರ ಆಗ್ತಾ ಇದೆ. ಹೌದು. ಓಕೆ, ಸೊ ನಿಮ್ಗೆ ನಡೀತಾ ಇರೋ ದಶಾಭುಕ್ತಿಗಳು ನೋಡಿದ್ರೆ ಇವಾಗ ನಿಮ್ಗೆ ಕುಜದಶೆ ಕಳೆದು ರಾಹು ದಶೆ ಶುರುವಾಗಿದೆ. 2022 ಸೆಪ್ಟೆಂಬರ್ ಇಂದ ರಾಹು ದಶೆ ಸ್ಟಾರ್ಟ್ ಆಗಿದೆ. ಹೌದು. ಈಗ ರಾಹು ದಶೆ ರಾಹು ಭುಕ್ತಿನೇ ನಡೀತಾ ಇದೆ. 2025 ಜೂನ್ ವರ್ಗು ರಾಹು ಭುಕ್ತಿ ಇರುತ್ತೆ, ನಂತರ ಗುರು ಭುಕ್ತಿ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮೀನ ಲಗ್ನ, ಲಗ್ನಾಧಿಪತಿ ಗುರು. ಸೊ ಗುರುವಿನ ಭುಕ್ತಿ ಸ್ಟಾರ್ಟ್ ಆದ್ಮೇಲೆ ಗುರು ಆಕ್ಟಿವೇಟ್ ಆಗ್ತಾನೆ ನಿಮಗೆ. ಹಾ, ಈಗ ನಿಮ್ದು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಆಗಿರೋದ್ರಿಂದ ಗೋಚಾರದಲ್ಲಿ ಗುರು ಇವಾಗ ನಿಮ್ಗೆ 6ನೇ ಮನೆಯಲ್ಲಿ ಅನುಕೂಲಕರವಾಗೇ ಇದ್ದಾನೆ. ಏನಂತ ಸಮಸ್ಯೆ ಏನಿಲ್ಲ. ಜೊತೆಗೆ ನಿಮಗೆ 7.5 ಮುಗಿದಿದೆ. 7.5 ಹೊರಗಡೆ ಬಂದಿದ್ದೀರಾ. ಕುಜರಾಹು ಸಂಧಿ ಶಾಂತಿ ಮಾಡಿಸ್ಕೋಬೇಕಾಗಿತ್ತು. 2022 ಸೆಪ್ಟೆಂಬರ್ ಅಲ್ಲಿ ನೀವು ಕುಜರಾಹು ಸಂಧಿ ಶಾಂತಿ ಮಾಡಿಸ್ಬೇಕಾಗಿತ್ತು. ಬಹುಶಃ ಮಾಡಿಲ್ಲ ಅಂತ ಕಾಣುತ್ತೆ ಆ ಸಮಯದಲ್ಲಿ. ಅದರ ಎಫೆಕ್ಟ್ ನಿಮ್ಗೆ ಕ್ಯಾರಿ ಫಾರ್ವರ್ಡ್ ಆಗಿದೆ. ಆಕ್ಚುಲ್ ಆಗಿ ಸಂಧಿ ಆದ 1 ವರ್ಷದಲ್ಲಿ ಮಾಡಿಸ್ಬೇಕು, ಆದ್ರೆ ನಿಮ್ದು ಸ್ವಲ್ಪ ಪೆಕ್ಯುಲಿಯರ್ ಕೇಸ್ ಆಗಿರೋದ್ರಿಂದ ಈ ರೀತಿ ಈ ವಯಸ್ಸಿನಲ್ಲಿ ನಿಮಗೆ ನೆನಪಿನ ಶಕ್ತಿ ಇವೆಲ್ಲ ಹೋಗ್ಬಾರ್ದು. ಸೊ ಇದಕ್ಕೆ ಕಾರಣ ಕುಜರಾಹು ಸಂಧಿ ಶಾಂತಿನೇ ಆಗಿರುತ್ತೆ. ಸೊ ನನ್ನ ಸಜೆಷನ್ ಏನಂದ್ರೆ, ಒಂದು 3 ನಕ್ಷತ್ರ ಹೇಳ್ತೀನಿ, ಬರ್ಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಆಗಿರೋದ್ರಿಂದ ಶತಭಿಷ, ಆರ್ದ್ರ, ಸ್ವಾತಿ, ಈ 3 ನಕ್ಷತ್ರಗಳು ನಿಮ್ಗೆ ಕ್ಷೇಮ ತಾರೆ ಆಗತ್ತೆ. ಈ 3ರಲ್ಲಿ ಒಂದು ನಕ್ಷತ್ರ ಇರುವಂತ ಮಂಗಳವಾರ ಆಗ್ಲಿ ಶನಿವಾರ ಆಗ್ಲಿ ಕುಜರಾಹು ಸಂಧಿ ಶಾಂತಿ ಮಾಡಿಸಿ, ಆಯ್ತಾ. ಇದರ ಜೊತೆನಲ್ಲಿ ನಿಮ್ಗೆ ಸಪ್ತಮಾಧಿಪತಿ ಬುಧ ಆಗಿರೋದ್ರಿಂದ ಅದು ವಿವಾಹಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು. ಮತ್ತು ಹೆಲ್ತ್ ಬಗ್ಗೆ ಪ್ರಶ್ನೆ ಕೇಳಿದ್ದೀರಾ. ಕುಜರಾಹು ಸಂಧಿ ಶಾಂತಿ ಜೊತೆನಲ್ಲಿ ನೀವು ಮೃತ್ಯುಂಜಯ ಹೋಮ, ಧನ್ವಂತರಿ ಹೋಮವನ್ನು ಸಹ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಜೊತೆನಲ್ಲಿ ಒಂದು ಗಣಪತಿ ಆರಾಧನೆಯನ್ನು ಮಾಡ್ಬೇಕು ನೀವು. ಪ್ರತಿದಿನ ಗಣೇಶ ಪಂಚರತ್ನ ಸ್ತೋತ್ರವನ್ನ ಮತ್ತು ಹಯಗ್ರೀವ ಸ್ತೋತ್ರವನ್ನ ಇದನ್ನ ಪ್ರತಿದಿನ ಕೇಳೋದನ್ನ ರೂಢಿ ಮಾಡ್ಕೊಳ್ಳಿ. ಕಾನ್ಸಂಟ್ರೇಷನ್, ಮೆಮೊರಿ ಪವರ್ ಇವೆಲ್ಲವೂ ಸಹ ದಿನೇ ದಿನೇ ಇಂಪ್ರೂವ್ ಆಗ್ತಾ ಹೋಗುತ್ತೆ ನಿಮಗೆ. ಆಮೇಲೆ ಗಣಪತಿಗೆ ಜೇನುತುಪ್ಪದಲ್ಲಿ ಅಭಿಷೇಕ ಮಾಡಿಸಿ, ಆ ಜೇನುತುಪ್ಪವನ್ನ ಪ್ರತಿದಿನ ನೀವು 1 ಚಮಚ ಹಾಗೆ ಕೇಸರಿ ಮಿಕ್ಸ್ ಮಾಡಿ, ಅದಕ್ಕೆ ಸ್ಯಾಫ್ರನ್ ಇದೆಯಲ್ಲ ಅದನ್ನ ಮಿಕ್ಸ್ ಮಾಡಿ ಪ್ರತಿದಿನ ಸ್ವೀಕಾರ ಮಾಡಿ. ಈ ತರ ಒಂದು ಮಂಡಲ ಮಾಡಿ 48 ದಿನ ಮಾಡಿ, ಎಲ್ಲ ಒಳ್ಳೇದಾಗತ್ತೆ ನಿಮಗೆ. ಓಕೆ, ಧನ್ಯವಾದ ದೇವರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಈಗ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಗುರುಗಳು ತಿಳಿಸ್ತಾರೆ. ಗುರೂಜಿ ತಿಳಿಸಿ. ಖಂಡಿತ ಅಮ್ಮ. ಇವತ್ತಿನ ದ್ವಾದಶ ರಾಶಿಯ ಫಲಾಫಲಗಳನ್ನು ನೋಡಿದ್ದಾದಲ್ಲಿ ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಸಪ್ತಮ ಸ್ಥಾನದಲ್ಲಿ ಚಂದ್ರನ ಒಂದು ಸಂಚಾರ. ಚಿತ್ತಾ ನಕ್ಷತ್ರ ನಂತರ ಸ್ವಾತಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರತಕ್ಕಂಥದ್ದು. ಸ್ವಾತಿ ನಕ್ಷತ್ರ ಅಂತಂದ್ರೆ ರಾಹುವಿನ ನಕ್ಷತ್ರ ಆಗಿರುತ್ತೆ. ಸೊ ರಾಹುವಿನ ನಕ್ಷತ್ರದಲ್ಲಿ ಚಂದ್ರ ಇರುವಾಗ ಇವತ್ತು ನಿಮಗೆ ಸಾಕಷ್ಟು ಆಕರ್ಷಣೆಗಳಿಗೆ ನೀವು ತುತ್ತಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಇವತ್ತು ಇಲ್ಯೂಷನ್ಸ್ಗೆ ಸಿಕ್ಕಾಕೊಳ್ತೀರಾ ನೀವು. ಬಹಳಷ್ಟು ಬಾರಿ ನಾನು ಹೇಳ್ತಾ ಇರ್ತೀನಿ, ಛಾಯಾಗ್ರಹ ರಾಹು ನಿಮಗೆ ಇಲ್ಯೂಷನ್ಸ್ ತರ್ತಾನೆ ಅಂತ. ಕೇವಲ ರಾಹು ಮಾತ್ರ ಅಲ್ಲ, ರಾಹುವಿನಿಂದ
ಗೌರ್ನ್ ಆಗಿರತಕ್ಕಂಥ ನಕ್ಷತ್ರಗಳು ಯಾವುದಿದೆ ಆ ನಕ್ಷತ್ರಗಳಲ್ಲಿ ಚಂದ್ರ ಸಂಚಾರ ಮಾಡುವಾಗಲೂ ಅಷ್ಟೇ ವಿಶೇಷವಾದ ಆಕರ್ಷಣೆಗಳಿಗೆ ಸಿಕ್ಕಾಕೊಳ್ತೀರಾ. ಇವತ್ತು ದಾಂಪತ್ಯ ಜೀವನದಲ್ಲಿರತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗತ್ತೆ. ವಿವಾಹೇತರವಾದಂಥ ಆಕರ್ಷಣೆಗಳು, ಸಂಬಂಧಗಳು ಇವೆಲ್ಲವೂ ನಿಮ್ಮನ್ನು ಸ್ವಲ್ಪ ಎಲ್ಲೋ ಸಮಸ್ಯೆಗೆ ದಾರಿ ಮಾಡತಕ್ಕಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ತುಂಬ ಜಾಗೃತಿಯಿಂದ ಇರಬೇಕಾಗುತ್ತೆ. ಯಾವತ್ತೂ ಅಷ್ಟೇ ಈ ಥರದ ಒಂದು ಆಕರ್ಷಣೆಗಳು ಕ್ಷಣಿಕವಾಗಿರುತ್ತೆ ಅಷ್ಟೇ. ಆದರೆ ನಿಮ್ಮ ಬದ್ಧತೆ, ನಿಮ್ಮ ನಂಬಿಕೆ, ನಿಮ್ಮ ಲಾಯಲ್ಟಿ ಅನ್ನತಕ್ಕಂಥದ್ದು ಯಾರಿಗಿದೆ, ಯಾರ ವಿಚಾರದಲ್ಲಿದೆ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಿ. ನಿಮ್ಮ ಜೀವನ, ನಿಮ್ಮ ನಡೆಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ಧರ್ಮ, ಸಂಸಾರ ಧರ್ಮ ಅನ್ನೋದು ಏನಿದೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾದಲ್ಲಿ ಆ ತಪ್ಪು ಮಾಡೋದು ಒಂದು ಕ್ಷಣ ಮಾತ್ರ ಆಗಿರುತ್ತೆ. ಅದರ ಪರಿಣಾಮ ಜೀವನ ಪರ್ಯಂತ ನೀವು, ನಿಮ್ಮ ಜೊತೆಯಲ್ಲರೂ ಎಲ್ಲರೂ ಅನುಭವಿಸಬೇಕಾಗುತ್ತೆ. ಎಚ್ಚರ ಎಚ್ಚರ ಎಚ್ಚರ. ಇವತ್ತಿನ ದಿವಸ ವೃಷಭ ರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ 6ನೇ ಮನೆಯಲ್ಲಿ ಇವತ್ತಿನ ದಿವಸ ನಿಮಗೆ ಚಂದ್ರ ಇರತಕ್ಕಂಥದ್ದು. ತುಲಾ ರಾಶಿಯಲ್ಲಿ ಚಂದ್ರನ ಒಂದು ಸಂಚಾರ ಆಗ್ತಾ ಇರತಕ್ಕಂಥದ್ದು ವಿಶೇಷವಾಗಿದೆ. ಕ್ರೀಡಾಪಟುಗಳಿಗೆ, ಕಲಾಕಾರರಿಗೆ ಮತ್ತು ಸಂಗೀತಗಾರರಿಗೆ ಇವತ್ತಿನ ದಿವಸ ವಿಶೇಷವಾದಂಥ ಒಂದು ಅನುಕೂಲಗಳಾಗ್ತಕ್ಕಂಥ ಒಂದು ಸಾಧ್ಯತೆ ಕಾಣಿಸ್ತಾ ಇದೆ. ಇವತ್ತು ನಿಮ್ಮಲ್ಲಿ ಹುದುಗಿರುವಂಥ ಒಂದು ಎಲ್ಲ ಪ್ರತಿಭೆಗೆ ಅದ್ಭುತವಾದ ವೇದಿಕೆಗಳು ಸಿಗತಕ್ಕಂಥ ಸಾಧ್ಯತೆ ಇದೆ. ಯಾರ್ಯಾರು ಗಾಯಕರು ಮತ್ತು ಗಾಯಕರು ಯಾರ್ಯಾರಿರ್ತಾರೆ ಮತ್ತು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಷಿಯನ್ಸ್ ಯಾರ್ಯಾರಿರ್ತಾರೆ ಅವ್ರಿಗೆಲ್ಲ ಇವತ್ತಿನ ದಿವಸ ಒಂದು ವೇಳೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪ್ರೆಸೆನ್ಸ್ ಇಲ್ಲ ಅನ್ನೋದಾದರೆ ಇವತ್ತು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ, ಹೊಸದಾಗಿ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಕ್ರಿಯೇಟ್ ಮಾಡಿ, ಹೇಗೆ ಅದು ಫಾಲೋವರ್ಸ್ ಬೆಳೀತಾ ಹೋಗ್ತಾರೆ ಅನ್ನೋದನ್ನು ಮುಂದಿನ 3 ತಿಂಗಳನ್ನ ನಿಮಗೆ ಗೊತ್ತಾಗುತ್ತೆ. ಜನಾಕರ್ಷಣೆ ಅನ್ನೋದು ಇವತ್ತು ನಿಮಗೆ ಸಾಕಷ್ಟು ಲಭಿಸುವಂಥ ಒಂದು ಸಾಧ್ಯತೆ ಇದೆ. ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಮಿಥುನ ರಾಶಿಯವರಿಗೆ ಇವತ್ತು ಪಂಚಮ ಸ್ಥಾನದಲ್ಲಿರತಕ್ಕಂಥ ಚಂದ್ರ, ಅದೇ ಪ್ರಕಾರವಾಗಿ 3ನೇ ಮನೆಯಲ್ಲಿರತಕ್ಕಂಥ ಕುಜ, ರಾಶಿಯಲ್ಲೇ ಇರತಕ್ಕಂಥ ಗುರು ಎಲ್ಲವೂ ಅನುಕೂಲಕರವಾಗಿ ಕಾಣಿಸ್ತಾ ಇದೆ. ನೀವು ಅನ್ಕೊಳ್ಳದೇ ಇರತಕ್ಕಂಥ ಒಂದು ಸೋರ್ಸಸ್ಸಿಂದ ನಿಮಗೆ ಇವತ್ತು ಸಪೋರ್ಟು, ನಿಮಗೆ ಒಂದು ಬೆಂಬಲ ಎಲ್ಲವೂ ಬರತಕ್ಕಂಥ ಸಾಧ್ಯತೆ ಗೋಚರವಾಗ್ತಾ ಇದೆ. ರಾಶಿಯಲ್ಲಿರತಕ್ಕಂಥ ಗುರು ಮಾತ್ರ ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸ್ತಾ ಇರ್ತಾನೆ. ಹಾಗಾಗಿ ನಿಮ್ಮ ವರ್ತನೆಯಲ್ಲಿ, ನಿಮ್ಮ ಪಬ್ಲಿಕ್ ಬಿಹೇವಿಯರ್ನಲ್ಲಿ ತುಂಬ ಜಾಗೃತಿಯಿಂದ ಇರಬೇಕಾಗುತ್ತೆ. ಇವತ್ತಿನ ದಿವಸ 10 ಜನ ನಿಮ್ಮನ್ನು ಗಮನಿಸ್ತಾನೆ ಇರ್ತಾರೆ. ನೀವು ಯಾವ ರೀತಿ ರಿಯಾಕ್ಷನ್ಸ್ ಕೊಡ್ತೀರಾ, ಯಾವ ರೀತಿ ಮಾತನಾಡ್ತೀರಾ, ಯಾವ ಸ್ಟ್ಯಾಂಡ್ ತೊಗೊಳ್ತೀರಾ, ಏನು ಡಿಸಿಷನ್ಸ್ ತೊಗೊಳ್ತೀರಾ ಅನ್ನೋದ್ರ ಬಗ್ಗೆ ನಿಮ್ಮ ಮೇಲೆ 10 ಕಣ್ಣುಗಳಿರುತ್ತೆ. ಜಾಗೃತಿಯಿಂದ ಇರಿ. ಇನ್ನು ಕರ್ಕಾಟಕ ರಾಶಿಯವರಿಗೆ ಸುಖ ಸ್ಥಾನದಲ್ಲಿರತಕ್ಕಂಥ ಚಂದ್ರ ಇವತ್ತು ಅನ್ಕೊಳ್ಳದೇ ಇರೋ ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ನಿಮಗೆ ಸುಖಗಳು, ಅನುಕೂಲಗಳು, ಲಾಭಗಳು ಎಲ್ಲವೂ ಬರತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಇವತ್ತು ನಿಮ್ಮ ಮನಸ್ಥಿತಿ ತುಂಬ ವಿಶೇಷವಾಗಿರುತ್ತೆ. ಇವತ್ತಿನ ದಿವಸ ಸ್ವಲ್ಪ ಇವತ್ತು ಆಹಾರದ ವಿಚಾರದಲ್ಲಿ ಮಾತ್ರ ಜಾಗೃತಿಯಿಂದ ಇರಬೇಕಾಗುತ್ತೆ. ಇವತ್ತು ಎಲ್ಲೋ ಒಂದು ಪಾರ್ಟಿ ಅಂತಾನೋ ಅಥವಾ ಬೇರೆ ಒಂದು ಔಟಿಂಗ್ ಅಂತಾನೋ ಎಲ್ಲೋ ಹೋಗಿರ್ತೀರಾ ನೀವು, ಅಲ್ಲಿ ಏನೋ ಒಂದು ಹೊಸ ಫುಡ್ ಟ್ರೈ ಮಾಡಬೇಕು ಅಂತ ಹೋಗಿ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ವಿಚಾರದಲ್ಲಿ ಜಾಗೃತಿಯಿಂದ ಇರಬೇಕಾಗುತ್ತೆ. ನೀವು ಸಾಲಿಡ್ ಫುಡ್ಡೇ ಆಗಬೇಕು ಅಂತೇನಿಲ್ಲ. ಒಂದು ಸಣ್ಣ ಸಿಪ್ ಯಾವುದೋ ಒಂದು ನಿಮ್ಗೆ ಸೆಟ್ ಆಗದೆ ಇರೋ ಒಂದು ಹೊಸ ಡ್ರಿಂಕ್ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗಿದ್ದಾದರೂ ಸಹ ಸಮಸ್ಯೆ ಆಗುತ್ತೆ. ಸೊ ನಿಮ್ಮ ದೇಹಕ್ಕೆ ಯಾವುದು ಆಗಬರುತ್ತೆ, ಯಾವುದು ಆಗಬರಲ್ಲ ಅನ್ನೋದನ್ನು ತಿಳ್ಕೊಳ್ಳಿ. ಜಲತತ್ವದ ರಾಶಿಯವರು ಕರ್ಕಾಟಕ ರಾಶಿಯವರಾಗಿರೋದ್ರಿಂದ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಸೊ ಈ ವಿಷಯ ನಿಮಗೂ ಚೆನ್ನಾಗಿ ಗೊತ್ತಿರುತ್ತೆ. ಇವತ್ತು ಆಕರ್ಷಣೆಗೆ ತುತ್ತಾಗಬೇಡಿ. ಸಿಂಹರಾಶಿ ವಿಚಾರ ನೋಡಿದ್ದಲ್ಲಿ 3ನೇ ಮನೆಯಲ್ಲಿರತಕ್ಕಂಥ ಚಂದ್ರ ಇವತ್ತು ನಿಮ್ಮ ಮಾನಸಿಕ ಸ್ಥೈರ್ಯವನ್ನು ಇನ್ನಷ್ಟು ಬಲಶಾಲಿಯಾಗಿಸ್ತಕ್ಕಂಥ ಒಂದು ದಿವಸ ಇವತ್ತಾಗಿರುತ್ತೆ. ನಿಮ್ಮ ರಾಶಿಯಾಧಿಪತಿ ಸಹ ನಿಮಗೆ ಸಾಕಷ್ಟು ಪೂರಕವಾಗಿದ್ದಾನೆ. ರಾಶಿಯಲ್ಲೇ ಕುಜ ಇದ್ದಾನೆ. 11ನೇ ಮನೆಯಲ್ಲಿ ಗುರು ಇರತಕ್ಕಂಥದ್ದು ವಿಶೇಷವಾಗಿ ಎಲ್ಲವೂ ಸಹ ಗೋಚರವಾಗ್ತಾ ಇದೆ. ಸಪ್ತಮದಲ್ಲಿರ್ತಕ್ಕಂಥ ರಾಹು ಮಾತ್ರ ಒಂದಷ್ಟು ಜನ ನಿಮ್ಮನ್ನು ಕಂಡು ಹೊಟ್ಟೆ ಕಿಚ್ಚು ಪಡತಕ್ಕಂಥವ್ರು, ಅಸೂಯೆ ಪಡತಕ್ಕಂಥವರು ಏನೋ ಒಂದು ಸಮಸ್ಯೆ ಕ್ರಿಯೇಟ್ ಮಾಡೋದಕ್ಕೆ ನೋಡ್ತಾರೆ. ಆದರೆ ನಿಮ್ಮ ಆರ, ನಿಮ್ಮ ವರ್ಚಸ್ಸು, ನಿಮ್ಮ ಪ್ರಭಾವ, ನಿಮ್ಮ ಬ್ಯಾಕ್ಗ್ರೌಂಡು ಎಲ್ಲವನ್ನು ನೋಡಿ ಅವರೇ ಹಿಂದಕ್ಕೆ ಹೊಟ್ಟೋಗ್ತಾರೆ. ಇವತ್ತಿನ ದಿವಸ ಏನು ತೊಂದರೆ ಇಲ್ಲ, ಎಲ್ಲವೂ ಚೆನ್ನಾಗಿದೆ, ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿಯವರಿಗೆ 2ನೇ ಮನೆಯಲ್ಲಿರತಕ್ಕಂಥ ಚಂದ್ರ ಇವತ್ತು ಕೌಟುಂಬಿಕ ವಿಚಾರಗಳಲ್ಲಿ ಇವತ್ತು ಒಂದು ಸಮಾಧಾನ, ಒಂದು ನೆಮ್ಮದಿ, ಒಂದು ಪ್ರಶಾಂತತೆ ಇದೆಲ್ಲವನ್ನು ಕಂಡುಕೊಳ್ತೀರಾ. ಬಹಳ ದಿವಸಗಳಿಂದ ಸಾಲ್ವ್ ಆಗದೆ ಇರತಕ್ಕಂಥ, ಬಗೆಹರಿದೇ ಇರತಕ್ಕಂಥ ಒಂದು ಸಮಸ್ಯೆಗಳು ಏನಿದೆ ಕೌಟುಂಬಿಕ ಜೀವನದಲ್ಲಿ ಅದೆಲ್ಲವೂ ಒಂದು ಇತ್ಯರ್ಥಕ್ಕೆ ಬರುತ್ತೆ. ಇವತ್ತು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ತೀರಾ. ಅದು ಅತ್ತೆ ಸೊಸೆ ಸಮಸ್ಯೆ ಆಗಿರ್ಬೋದು, ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ಅಣ್ಣ ತಂಗಿ ಸಮಸ್ಯೆ ಆಗಿರ್ಬೋದು, ಏನೇ ಇದ್ರೂ ಅಷ್ಟೇ ಇವತ್ತಿನ ದಿವಸ ಎಲ್ಲವೂ ಸಹ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಕಾಂಪ್ರಮೈಸ್ನೆಲ್ಲ ಕ್ಲಿಯರ್ ಆಗುತ್ತೆ. ಶುಭವಾಗಿದೆ. ತುಲಾ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ರಾಶಿಯಲ್ಲಿರತಕ್ಕಂಥ ಚಂದ್ರ, 9ನೇ ಮನೆಯಲ್ಲಿರತಕ್ಕಂಥ ಗುರು ಅದ್ಭುತವಾಗಿದೆ. ಇವತ್ತು ನಿಮಗೆ ಅನ್ಕೊಳ್ಳದೇ ಇರೋ ರೀತಿಯಲ್ಲಿ ಅನುಕೂಲಗಳಾಗ್ತಕ್ಕಂಥ ಒಂದು ಸಾಧ್ಯತೆಗಳು, ಇವತ್ತು ವಿಶೇಷವಾದಂಥ ಪ್ರಭಾವಿ ವ್ಯಕ್ತಿಗಳ ಒಂದು ಪರಿಚಯ ಆಗ್ತಕ್ಕಂಥದ್ದು, ಅವರು ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು ಮತ್ತು ತ್ರಿಕೋಣದಲ್ಲಿರತಕ್ಕಂಥ ಗುರು ನಿಮ್ಮ ಸ್ಥಾನಮಾನಗಳನ್ನು ಇನ್ನಷ್ಟು ಬೆಳೆಸ್ತಕ್ಕಂಥದ್ದು ಎಲ್ಲವೂ ಗೋಚರವಾಗ್ತಾ ಇದೆ. ವಿಶೇಷವಾಗಿ ಕಲಾವಿದರಿಗೆ,
ಕ್ರೀಡಾಕಾರರಿಗೆ ಮತ್ತು ಪಬ್ಲಿಕ್ ಸ್ಪೀಕರ್ಸ್ ಇರ್ತಾರಲ್ಲ ಆ ಥರದವರಿಗೆ ವಿಶೇಷವಾದ ಅನುಕೂಲ ಆಗ್ತಕ್ಕಂಥದ್ದು, ಮತ್ತು ಫುಡ್ ಆ್ಯಂಡ್ ಬೆವರೇಜ್ ಬಿಸ್ನೆಸ್ ಮಾಡತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ನಾವೆಲ್ಟಿ ಶಾಪ್ ನಡೆಸ್ತಾ ಇರ್ತಕ್ಕಂಥವ್ರಾಗಿರ್ಬೋದು, ಜ್ಯುವೆಲರಿ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಾಗಿರ್ಬೋದು, ಕ್ಲೋತ್ ಆ್ಯಂಡ್ ಅಪ್ಯಾರಲ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಾಗಿರ್ಬೋದು, ಇವ್ರುಗಳಿಗೆಲ್ಲರಿಗೂ ಅಷ್ಟೇ ಇವತ್ತು ವಿಶೇಷವಾದ ಲಾಭಗಳು, ಅನುಕೂಲಗಳು ಎಲ್ಲವೂ ಆಗ್ತಕ್ಕಂಥ ಸಾಧ್ಯತೆ ಇದೆ, ಚೆನ್ನಾಗಿದೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಕಾರಣ ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಎಲ್ಲ ನಕ್ಷತ್ರದವರಿಗೂ ಜಾತಕದಲ್ಲಿ ಚಂದ್ರ ನೀಚ. ಇವತ್ತು ಗೋಚಾರದಲ್ಲಿ ಚಂದ್ರ ವ್ಯಯದಲ್ಲಿ ಕೂತ್ಕೊಂಡಿದ್ದಾನೆ. ಮನಸ್ಸು ತುಂಬ ದುರ್ಬಲವಾಗಿರುತ್ತೆ ಇವತ್ತಿನ ದಿವಸ. ಸೊ ಯಾರು ಏನು ಹೇಳಿದ್ರು ಒಂದೇ ಕ್ಷಣದಲ್ಲಿ ಕೇಳಿಬಿಡುವಂಥ ಒಂದು ಮನಸ್ಥಿತಿಯಲ್ಲಿ ಇರ್ತೀರಾ. ಅದರಲ್ಲೂ ಏನಾದರೂ ಒಂದು ಪೆಟ್ಟು ತಿಂದಿದ್ರೆ, ಒಂದು ನೋವು ತಿಂದಿದ್ರೆ, ಕಳೆದ 4 ದಿವಸ, ಕಳೆದ 8 ದಿವಸಗಳಿಂದ ಹಿಂದೆ ಏನಾದರೂ ಸಮಸ್ಯೆಗಳಾಗಿದ್ದಾದಲ್ಲಿ ಇವತ್ತು ನಿಮ್ಮ ಮೈಂಡಿನ ಬೇರೆಯವರು ಇವತ್ತು ಮ್ಯಾನಿಪುಲೇಟ್ ಮಾಡುವಂಥ ಒಂದು ಸಾಧ್ಯತೆಗಳಿರುತ್ತೆ. ಸೊ ತುಂಬ ಎಚ್ಚರಿಕೆಯಿಂದ ಜಾಗೃತಿಯಿಂದ ಹೋಗಬೇಕಾಗತ್ತೆ. ಯಾವುದನ್ನು ಇವತ್ತಿನ ದಿವಸ ಏಕಾಏಕಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಒಂಟಿಯಾಗಿರಬೇಡಿ. ಆದಷ್ಟು ನಿಮ್ಮ ಒಂದು ಸಪೋರ್ಟ್ ಸಿಸ್ಟಮ್ ಅಂತ ಯಾರಿರ್ತಾರೆ ಅವರುಗಳ ಜೊತೆಯಲ್ಲಿ ಸಮಯವನ್ನು ಸ್ಪೆಂಡ್ ಮಾಡಿ ಪಾಸಿಟಿವ್ ಥಾಟ್ಸ್ನ ಒಂದು ಸಕಾರಾತ್ಮಕವಾದ ಒಂದು ವಿಚಾರಗಳಲ್ಲಿ ಇವತ್ತು ಮನಸ್ಸನ್ನು ಹೆಚ್ಚು ಕೇಂದ್ರೀಕರಿಸಿ ಒಳ್ಳೆಯದಾಗುತ್ತೆ. ಧನುರಾಶಿ. ಧನುರಾಶಿಯವರಿಗೆ ಅದ್ಭುತವಾಗಿದೆ. 11ನೇ ಮನೆಯಲ್ಲಿರ್ತಕ್ಕಂಥ ಚಂದ್ರ, ನಿಮಗೆ ಸಪ್ತಮದಲ್ಲಿರ್ತಕ್ಕಂಥ ಗುರು, ವಿವಾಹಾಕಾಂಕ್ಷಿಗಳು ವಿಶೇಷವಾದಂಥ ಒಂದು ಲಾಭವನ್ನು ಇವತ್ತಿನ ದಿವಸ ಪಡ್ಕೊಳ್ತೀರಾ. ಒಂದು ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ವ್ಯಕ್ತಿಗಳು ನಿಮಗೆ ಪರಿಚಯ ಆಗ್ತಾರೆ. ಬಹಳ ದಿವಸಗಳಿಂದ ಅವ್ರ ಜೊತೆ ಮಾತನಾಡಬೇಕು ಅಂತ ಅಂದ್ಕೊಂಡಿರ್ತೀರಾ. ಆದರೆ ಏನೋ ಒಂದು ಭಯ, ಒಂದು ಹಿಂಜರಿಕೆ, ಒಂದು ಹೆಸಿಟೇಷನಿಂದ ಹಾಗೇ ಇರ್ತೀರಾ. ಇವತ್ತು ಮನಸ್ಸು ಬಿಚ್ಚಿ ಮಾತನಾಡಿ, ಏನೂ ತೊಂದರೆ ಆಗೋದಿಲ್ಲ. ಅವರು ಸಹ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಕೊಡ್ತಾರೆ. ಎಲ್ಲವೂ ಶುಭವಾಗಿದೆ, ಚೆನ್ನಾಗಿದೆ. 9ನೇ ಮೇಲೆ ಇರತಕ್ಕಂಥ ಕುಜ ಕೂಡ ನಿಮಗೆ ಸಾಕಷ್ಟು ಲಾಭಗಳನ್ನು ಕೊಡಿಸ್ತಾನೆ. ಭೂಮಿ ಖರೀದಿ ಆಗ್ಬೋದು, ವಾಹನ ಖರೀದಿ ಆಗ್ಬೋದು, ಆಸ್ತಿ ಪಾಸ್ತಿ ವ್ಯವಹಾರಗಳಾಗಿರ್ಬೋದು, ರಿಯಲ್ ಎಸ್ಟೇಟ್ ಡೀಲಿಂಗ್ಸ್ ಆಗ್ಬೋದು, ಎಲ್ಲವೂ ಇವತ್ತು ನಿಮಗೆ ಪ್ರಾಫಿಟಬಲ್ ಆಗಿ ಕಾಣಿಸ್ತಾ ಇದೆ, ಚೆನ್ನಾಗಿದೆ. ಮಕರ ರಾಶಿ. ಮಕರ ರಾಶಿಯವರಿಗೆ 10ನೇ ಮೇಲೆ ಇರತಕ್ಕಂಥ ಚಂದ್ರ, ಉದ್ಯೋಗದಲ್ಲಿ ಬಡ್ತಿ, ಪ್ರಗತಿ ಸಿಗತಕ್ಕಂಥದ್ದು, ಲಾಭಾಂಶಗಳು ಬರ್ತಕ್ಕಂಥದ್ದು. ಕಳೆದ 10 ತಿಂಗಳಿಂದ ನೀವು ಏನನ್ನ ಅಪೇಕ್ಷೆ ಪಡ್ತಾ ಇದ್ದೀರಾ, ಕಳೆದ 10 ವಾರಗಳಿಂದ ಏನನ್ನು ಅಪೇಕ್ಷೆ ಪಡ್ತಾ ಇದ್ದೀರಾ, ಆ ಒಂದು ವಿಶೇಷವಾದ ಪ್ರೋಗ್ರೆಸ್ ನಿಮ್ಮ ಕೈ ಸೇರ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ. ತುಂಬ ಚೆನ್ನಾಗಿದೆ. ಇವತ್ತು ಮನೆಯಿಂದ ಹೊರಡೋದಕ್ಕೆ ಮೊದಲು ಆಂಜನೇಯನ ಸನ್ನಿಧಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಸಿಂಧೂರ ಅಲಂಕಾರ ಸೇವೆ ಆಗಲಿ, ಸಿಂಧೂರ ಅರ್ಚನೆ ಆಗಲಿ ಮಾಡಿಸಿ ಆ ಸಿಂಧೂರವನ್ನು ಹಣೆಯಲ್ಲಿ ಧಾರಣೆಯನ್ನು ಮಾಡಿಕೊಂಡು ನಂತರ ಹೊರಡಿ, ಎಲ್ಲವೂ ಶುಭವಾಗುತ್ತೆ ನಿಮಗೆ. ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿವಸ 9ನೇ ಮನೆಯಲ್ಲಿರತಕ್ಕಂಥ ಚಂದ್ರ, ಪಂಚಮದಲ್ಲಿರತಕ್ಕಂಥ ಗುರು ಎಲ್ಲವೂ ಲಾಭದಾಯಕವಾಗಿ ಕಾಣಿಸ್ತಾ ಇದೆ. ರಾಶಿಯಲ್ಲಿರತಕ್ಕಂಥ ರಾಹು ಮಾತ್ರ ನಿಮಗೆ ಒಂದು ಹಂತದಲ್ಲಿ ಸ್ವಲ್ಪ ಮನಸ್ಸನ್ನು ಅತಂತ್ರ ಮಾಡ್ತಾನೆ, ಚಂಚಲ ಮಾಡ್ತಾನೆ, ಸರಿಯಾದ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಅವಕಾಶಗಳು ಬಂದರೂ ಸಹ ನೀವು ಸ್ವಲ್ಪ ಕೈತಪ್ಪು ಹೋಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಏನೇ ಕೆಲಸಗಳಿದ್ದು ಅದನ್ನು ಪಕ್ಕದಲ್ಲಿಟ್ಟು ಇವತ್ತು ನಿಮ್ಮ ಪ್ರಯಾರಿಟಿ ಏನಿರುತ್ತೆ ಅದರ ಬಗ್ಗೆ ಫೋಕಸ್ ಮಾಡಿ, ಶುಭವಾಗುತ್ತೆ ನಿಮಗೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ 8ಮದಲ್ಲಿರತಕ್ಕಂಥ ಚಂದ್ರ, ಚತುರ್ಥದಲ್ಲಿರತಕ್ಕಂಥ ಗುರು, ರಾಶಿಯಲ್ಲೇ ಇರತಕ್ಕಂಥ ಶನಿ, ವ್ಯಯದಲ್ಲಿರತಕ್ಕಂಥ ರಾಹು. ಗುರು ಬಿಟ್ಟರೆ ನಿಮಗೆ ಬೇರೆ ಎಲ್ಲ ಗ್ರಹಗಳು ಸಹ ನಿಮಗೆ ಇವತ್ತು ಸ್ವಲ್ಪ ಅಡ್ವರ್ಸ್ ಆಗಿರುವಂಥದ್ದು ಕಾಣಿಸ್ತಾ ಇದೆ. ವಿಶೇಷವಾಗಿ ಇವತ್ತು ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಯಾರ್ಯಾರು ತೊಡ್ಕೊಂಡಿರ್ತೀರಾ ಅವ್ರಿಗೆಲ್ಲರೂ ಸಹ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂಥ ದಿವಸ ಇವತ್ತಾಗಿರುತ್ತೆ. ನಿಮ್ಮ ಪ್ರತಿಸ್ಪರ್ಧಿಗಳು, ಎದುರಾಳಿಗಳು ಯಾರಿರ್ತಾರೆ ಅವರು ಇವತ್ತು ನಿಮ್ಮ ಮೇಲೆ ಹೆಚ್ಚಿನ ತಂತ್ರಗಾರಿಕೆ ಮಾಡುವಂಥದ್ದು, ನಿಮ್ಮನ್ನು ಸಿಕ್ಕಾಕ್ಸೋದಕ್ಕೆ ಇನ್ನಷ್ಟು ಅಧಿಕಾರ ವರ್ಗದಲ್ಲಿ ಪ್ರೆಷರ್ ಹಾಕ್ತಕ್ಕಂಥ ಸಾಧ್ಯತೆಗಳು ಎಲ್ಲವೂ ಸಹ ಗೋಚರವಾಗ್ತಾ ಇದೆ. ಸ್ವಲ್ಪ ಜಾಗೃತಿಯಿಂದ ಇರಿ. ಯಾರಿಗಾದರೂ ಬಂಧನ ಭೀತಿ ಅಥವಾ ಬೇರೆ ಸಮಸ್ಯೆಗಳು, ಇನ್ನೇನಾದರೂ ತೊಂದರೆಗಳಿದ್ದಾದ ಪಕ್ಷದಲ್ಲಿ ಆಂಟಿಸಿಪೇಟರಿ ಬೈಲ್ನ ಇವತ್ತು ಅಪ್ಲೈ ಮಾಡ್ಕೊಳ್ಳಿ. ಇದರಿಂದ ಒಂದು ಹಂತಕ್ಕೆ ನೀವು ರಕ್ಷಣೆಯನ್ನು ಪಡ್ಕೊಳ್ತೀರಾ. ನೀವು ಅದೇ ಪ್ರಕಾರ ನಿಮ್ಮದೇ ತಪ್ಪಿದೆ ಅಂತ ಗೊತ್ತಿದ್ದಾದ ಪಕ್ಷದಲ್ಲಿ ಇವತ್ತು ನೀವು ಸೂಕ್ತವಾದಂಥ ಲೀಗಲ್ ಅಡ್ವೈಸರ್ಸ್ ಒಂದು ಮಾರ್ಗದರ್ಶನ ಪಡ್ಕೊಂಡು ಮುಂದಕ್ಕೆ ಹೋಗಿದ್ದಾದಲ್ಲಿ ಬರತಕ್ಕಂಥ ಸಮಸ್ಯೆಯಲ್ಲಿ ಒಂದು 70% ನಿವಾರಣೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ಗುರೂಜಿ. ನಮಸ್ಕಾರಮ್ಮ. ಭದ್ರಂ ಕಲ್ಯಾಣಂ ಮಂಗಳಂ ಶಿವಂ ಶುಭಂ ಶೋಭನಂ. ಹರಿ ಓಂ. ಸ್ವಸ್ತಿ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಿತ್ಯ ಪಂಚಾಂಗ, ರಾಶಿ ಭವಿಷ್ಯ, ಇದರ ಜೊತೆಗೆ ಬುಧ ಗ್ರಹದಿಂದ ಉಂಟಾಗುವಂತಹ ಖಿನ್ನತೆ ಹಾಗೂ ಅದಕ್ಕೆ ಪರಿಹಾರಗಳ ಬಗ್ಗೆ ತಿಳಿದುಕೊಂಡ್ವಿ. ಇನ್ನು ನಾಳಿನ ಸಂಚಿಕೆಯಲ್ಲಿ ಶುಕ್ರ ಗ್ರಹದಿಂದ ಉಂಟಾಗುವಂತಹ ಖಿನ್ನತೆ ಹಾಗೂ ಅದಕ್ಕೆ ಪರಿಹಾರಗಳೇನು ಅನ್ನೋದನ್ನ ಗುರುಗಳು ತಿಳಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.